ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರಿ ಕಚೇರಿಯಲ್ಲಿಯೇ ಹುಟ್ಟುಹಬ್ಬ ಆಚರಿಸಿಕೊಂಡ ಆಹಾರ ನಿರೀಕ್ಷಕ ಪ್ರಕಾಶ್, ಆಹಾರ ಇಲಾಖೆಯ ಶಿರಸ್ತೇದಾರ್ ಸಂಭ್ರಮದಲ್ಲಿ ಭಾಗಿ. ವರದಿ ನೀಡಲು ತಹಸೀಲ್ದಾರ್ ಆದೇಶ. ಚಿಕ್ಕಬಳ್ಳಾಪುರ ನಗರದಲ್ಲಿ ಮುಂದುವರಿದ ಯುಜಿಡಿ ಸಮಸ್ಯೆ, ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾದ ನಗರಸಭೆ ಅಧಿಕಾರಿಗಳು. ನಗರಸಭೆ ಬೊಕ್ಕಸಕ್ಕೆ ನಿರಂತರ ನಷ್ಟ. ಬೀದರ್ನಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ, ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಿರುವ ರಾಜ್ಯ ಸರ್ಕಾರ ಎಂದು ಆರೋಪ. ವಿವಾದಕ್ಕೆ ಈಡಾದ ಕಾಲೇಜು ವಿದ್ಯಾರ್ಥಿಗಳ ಮಾರಾಮಾರಿ. ರೈತ ಸಂಘ ಮತ್ತು ಪೊಲೀಸರ ಸಂಧಾನ ಯಶಸ್ವಿ, ಒಂದಾದ ಭಾವ ಭಾಮೈದ. ಗಾಣದಾಳು ಗ್ರಾಮದಲ್ಲಿ ಅಡಕೆ ಗಿಡ ಕತ್ತರಿಸಿದ್ದ ಪ್ರಕರಣ ಕೊನೆಗೂ ಸುಖಾಂತ್ಯ. ವಾರ್ತೆಗಳ ವಿವರ. ಕರ್ತವ್ಯದ ಸಮಯದಲ್ಲಿ, ಅದರಲ್ಲೂ ಸರ್ಕಾರಿ ಕಚೇರಿಯಲ್ಲಿ ಯಾರದೇ ಹುಟ್ಟುಹಬ್ಬ ಆಚರಿಸಬಾರದು ಎಂಬ ಸರ್ಕಾರಿ ಆದೇಶವಿದ್ದರೂ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಿಸಲಾಗಿದೆ. ಕರ್ತವ್ಯದ ಸಮಯದಲ್ಲಿ ಸರ್ಕಾರಿ ಕಚೇರಿಯಲ್ಲಿಯೇ ಹುಟ್ಟುಹಬ್ಬ ಆಚರಿಸುತ್ತಿರುವ ಅಧಿಕಾರಿಗೆ ಮತ್ತೊಬ್ಬ ಹಿರಿಯ ಅಧಿಕಾರಿ ಸಾಥ್ ನೀಡುವ ಮೂಲಕ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಹಾಗಾದರೆ ಯಾರು ಆ ಅಧಿಕಾರಿಗಳು? ಅವರು ಆಚರಿಸಿದ್ದು ಯಾರ ಹುಟ್ಟುಹಬ್ಬ? ನೋಡೋಣ ಬನ್ನಿ. ಅದು ಸರ್ಕಾರಿ ಕಚೇರಿ. ಅದರಲ್ಲೂ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಕಚೇರಿಯಲ್ಲಿ ಆಗಬೇಕಾದ ಕೆಲಸಗಳನ್ನ ಮಾಡಿಸಿಕೊಳ್ಳಲು ಸರ್ಕಾರಿ ಕಚೇರಿಗಳಿಗೆ ಬರುವ ಸಾರ್ವಜನಿಕರ ಕೆಲಸಗಳನ್ನ ಮಾಡಬೇಕಾದ ಕರ್ತವ್ಯದ ಸಮಯ. ಸಾರ್ವಜನಿಕರ ಕೆಲಸಗಳನ್ನ ಪಕ್ಕಕ್ಕಿಟ್ಟು ಸರ್ಕಾರಿ ಅಧಿಕಾರಿಯೊಬ್ಬ ತನ್ನ ಹುಟ್ಟುಹಬ್ಬ ಆಚರಿಸಿಕೊಂಡಿರುವುದು ಮಾತ್ರವಲ್ಲ, ಇತರೆ ಹಿರಿಯ ಅಧಿಕಾರಿಗಳನ್ನು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿರುವುದು ವಿಶೇಷ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿರುವ ಆಹಾರ ಇಲಾಖೆಯ ವಿಭಾಗದಲ್ಲಿ ಇಂದು ಮಧ್ಯಾಹ್ನ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದ್ದು, ಶಿಡ್ಲಘಟ್ಟ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಕಾಶ್ ಎಂಬುವರ ಹುಟ್ಟುಹಬ್ಬ ಇಂದು ಇದು. ಶಿಡ್ಲಘಟ್ಟ ಆಹಾರ ಇಲಾಖೆಯಲ್ಲಿಯೇ ಇಂದು ಹುಟ್ಟುಹಬ್ಬದ ಸಂಭ್ರಮ ನಡೆಸಲಾಗಿದೆ. ಈ ಸಂಭ್ರಮದಲ್ಲಿ ಆಹಾರ ಶಿರಸ್ತೇದಾರ್ ಆಗಿರುವ ಧನಲಕ್ಷ್ಮಿ, ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರು ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ. ಶಿಡ್ಲಘಟ್ಟ ಫುಡ್ ಇನ್ಸ್ಪೆಕ್ಟರ್ ಆಗಿರುವ ಪ್ರಕಾಶ್ ಅವರ ಹಿನ್ನೆಲೆಯೇ ನೋಡಿದರೆ ಮತ್ತಷ್ಟು ಭೀತಿ ಹುಟ್ಟಿಸುತ್ತದೆ. ಇವರು ಚಿಂತಾಮಣಿ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಆಗಿ 2020ರಲ್ಲಿ ಕರ್ತವ್ಯ ನಿರ್ವಹಿಸಿದ್ದು, ಈ ಸಂದರ್ಭದಲ್ಲಿ ಬಡವರಿಗಾಗಿ ಪಡಿತರ ಅಂಗಡಿಗಳಿಗೆ ಕಳುಹಿಸಬೇಕಾದ ಅಕ್ಕಿ ಮೂಟೆಗಳನ್ನು ಖಾಸಗಿ ಗೋದಾಮಿನಲ್ಲಿ ಇಳಿಸಿ ಈ ಬಗ್ಗೆ ಸಾರ್ವಜನಿಕರು ದೂರು ನೀಡಿದ್ದಾರೆ. ಈ ದೂರು ಪರಿಶೀಲಿಸಿದ ಮೇಲಧಿಕಾರಿಗಳು ಅವರನ್ನ ಬೆಂಗಳೂರಿಗೆ ವರ್ಗಾಯಿಸಿದ್ದಾರೆ. ಪ್ರಕಾಶ್ ಅವರನ್ನ ಬೆಂಗಳೂರಿನ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಆಯುಕ್ತರ ಕಚೇರಿಯ ಆಡಳಿತ ಕಚೇರಿಗೆ ವರ್ಗಾವಣೆ ಮಾಡಲಾಗಿದ್ದು, ಅಲ್ಲಿ ಇವರು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಇಲಾಖೆ ಮುಖ್ಯಸ್ಥರ ಆದೇಶವನ್ನೇ ಉಲ್ಲಂಘಿಸಿದ ಪರಿಣಾಮ ಪ್ರಕಾಶ್ ಅವರನ್ನ 2021ರ ಫೆಬ್ರವರಿ 4ರಂದು ಸೇವೆಯಿಂದ ಅಮಾನತು ಮಾಡಿ ಆದೇಶಿಸಲಾಗಿದೆ. ನಂತರ ಇವರು KSCTUನಲ್ಲಿ ಅರ್ಜಿ ಸಲ್ಲಿಸಿದ ಕಾರಣ ವಿಚಾರಣೆ ಬಾಕಿ ಇರಿಸಿ 2021ರ ಮೇ 5ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಖಾಲಿ ಇದ್ದ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಇವರನ್ನ ಪುನರ್ ನೇಮಕ ಮಾಡಿ ಆದೇಶಿಸಲಾಗಿದೆ. ಇದರ ನಂತರ ಪ್ರಕಾಶ್ ಅವರು ವಿವಿಧ ಪ್ರಕರಣಗಳನ್ನ KSCTU ಮುನ್ನಡೆಸಿದ್ದು, ಅವರನ್ನ 2023ರ ಜುಲೈ 23ರಂದು ಶಿಡ್ಲಘಟ್ಟ ತಾಲೂಕಿನ ಆಹಾರ ನಿರೀಕ್ಷಕರ ಹುದ್ದೆಗೆ ನಿಯೋಜಿಸಿ ಆದೇಶಿಸಲಾಗಿದೆ. ಇಷ್ಟೆಲ್ಲ ಇತಿಹಾಸ ಹೊಂದಿರುವ ಆಹಾರ ನಿರೀಕ್ಷಕ ಪ್ರಕಾಶ್ ಅವರು ಇಂದು ತಮ್ಮ ಹುಟ್ಟುಹಬ್ಬವನ್ನ ಕಚೇರಿ ವೇಳೆಯಲ್ಲಿ ಕಚೇರಿಯಲ್ಲಿಯೇ ಆಚರಿಸಿಕೊಳ್ಳುವ ಮೂಲಕ ಸರ್ಕಾರದ ಎಲ್ಲ ನೀತಿ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಈ ವಿಚಾರ ಶಿಡ್ಲಘಟ್ಟ ತಹಸೀಲ್ದಾರ್ BN ಸ್ವಾಮಿ ಅವರ ಗಮನಕ್ಕೆ ಬಂದಿದ್ದು, ಕಚೇರಿ ವೇಳೆಯಲ್ಲಿಯೇ ಹುಟ್ಟುಹಬ್ಬ ಆಚರಿಸಿಕೊಂಡ ಬಗ್ಗೆ ಮತ್ತು ಆ ಸಂಭ್ರಮದಲ್ಲಿ ಆಹಾರ ಇಲಾಖೆ ಶಿರಸ್ತೇದಾರ್ ಧನಲಕ್ಷ್ಮಿ ಅವರು ಭಾಗವಹಿಸಿರುವ ಬಗ್ಗೆ ಶಿರಸ್ತೇದಾರರಿಂದಲೇ ತಹಸೀಲ್ದಾರ್ ಮಾಹಿತಿ ಕೇಳಿದ್ದಾರೆ. ಕಚೇರಿಯಲ್ಲಿ ಹುಟ್ಟುಹಬ್ಬ ಆಚರಣೆ ನಡೆದ ವೇಳೆ ತಹಸೀಲ್ದಾರ್ BN ಸ್ವಾಮಿ ಕರ್ತವ್ಯದ ಮೇಲೆ ಹೊರ ಹೋಗಿದ್ದು, ತಹಸೀಲ್ದಾರ್ ಅವರು
ಅವರು ಕಚೇರಿಯಲ್ಲಿ ಇಲ್ಲದ ವೇಳೆಯಲ್ಲಿ ಸಂಭ್ರಮ ನಡೆದಿದೆ. ಇದರಿಂದ ಕಚೇರಿಗೆ ಬಂದ ತಹಸೀಲ್ದಾರ್ ಅವರು ಕೂಡಲೇ ಆಹಾರ ಶಿರಸ್ತೇದಾರ್ ಧನಲಕ್ಷ್ಮಿ ಅವರನ್ನ ಕರೆಯಿಸಿ ಪ್ರಶ್ನೆ ಮಾಡಿದ್ದು, ತಹಸೀಲ್ದಾರ್ ಕೇಳಿದ ಯಾವುದೇ ಪ್ರಶ್ನೆಗೆ ಧನಲಕ್ಷ್ಮಿ ಅವರು ಸರಿಯಾದ ಉತ್ತರವನ್ನೇ ನೀಡಿಲ್ಲ. ಇದರಿಂದ ಕೆಂಡ ಮಂಡಲರಾದ ತಹಸೀಲ್ದಾರ್ ಬಿಎನ್ ಸ್ವಾಮಿ ಶಿರಸ್ತೇದಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಕಚೇರಿ ವೇಳೆಯಲ್ಲಿ ಕಚೇರಿಯಲ್ಲಿಯೇ ಹುಟ್ಟುಹಬ್ಬ ಆಚರಿಸಿದ ಬಗ್ಗೆ ವರದಿ ತಯಾರಿಸಿ ನೀಡಬೇಕೆಂದು ಅದನ್ನ ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಕಳುಹಿಸುವುದಾಗಿ ಶಿರಸ್ತೇದಾರ್ ಧನಲಕ್ಷ್ಮಿ ಅವರಿಗೆ ತಾಕೀತು ಮಾಡಿದ್ದಾರೆ. ನಾನು ಆಫೀಸಲ್ಲಿ ಇಲ್ಲ ಅಂತಂದ್ರೆ ನೀವೇ ತಾನೇ ನೋಡ್ಕೊಬೇಕು. ಈಗ ನಾನು ಎಲೆಕ್ಷನ್ ಆಚೆ ಇರ್ತೀನಿ, ಇಲ್ಲಿ ಏನು ನಡೀತಾ ಇದೆ ನಿಮ್ಮ ಗಮನಕ್ಕೆ ನೀವು ಹೋಗ್ಬಿಟ್ಟು ಭಾಗವಹಿಸ್ಕೊಳ್ಳೋದಲ್ಲ, ಬೈದ್ಬಿಟ್ಟು ಆಚೆ ಕಳಿಸಿ ಬರ್ಸ್ಬೇಕು. ನೀವು ಹೋಗಿ ಅದರಲ್ಲಿ ಭಾಗವಹಿಸಿ ನೀವು ಅದರಲ್ಲಿ ಪಾತ್ರಧಾರ ಯಾಕೆ ಬಂದಿದ್ದೀರಾ? ಈಗ ನೋಡಿ, ಅದು ನನಗೆ ರಿಪೋರ್ಟ್ ಕೊಡಿ. ನನಗೆ ಕೇಳ್ತಾ ಇದ್ದಾರೆ, ನಾನು ವಿಡಿಯೋ ಕೇಳಬೇಕು, ರಿಪೋರ್ಟ್ ಕೊಡಿ ನನಗೆ ಹೇಳಿ ಏನಾಯ್ತು. ಸೆಕ್ಷನ್ ಇನ್ಚಾರ್ಜ್ ನೀವಲ್ವಾ, ಅವರು ಶಿರಸ್ತಿದ್ದಾರೆ. ಸೊ ಎಲ್ಲರಿಗೊಬ್ಬರು ಇನ್ಚಾರ್ಜ್ ಇರ್ತೀರ, ನೀವು ನೋಡ್ಕೊಬೇಕು. ನಾವಿಲ್ಲ ಅಂತಂದ್ಬಿಟ್ಟು ನೀವು ಎಲ್ಲ ಥರ ಅವರು ಏನೇನೋ ಮಾಡ್ತಾರೆ ಮಾಡೋಕ್ಕೆ ಎಲ್ಲ ಈ ಪಬ್ಲಿಕ್ ಕೇಳೋವಾಗ ನಾನು ಸೂಕ್ಷ್ಮವಾಗಿ 2-3 ಬಾರಿ ಅಲ್ಲಿ ಕರಿಪಡಿಸ್ಕೊಳ್ಳಿ, ಈಗೆಲ್ಲ ಸಮಸ್ಯೆ ಮಾಡ್ಕೊಂಬಿಡಿ. ಆಯಿತು ಬಿಡಿ, ಸರಿ. ಆ ಪ್ರಕಾಶ್ ನೀವು ರಿಪೋರ್ಟ್ ಕೊಡಿ, ಫೋಟೋ ಕಂಪ್ಲೇಂಟ್ ಕೊಡ್ತಿದ್ದಾರೆ. ನನಗೆ ಕೇಳ್ತಾ ನೀವು ಹೆಂಗೆ ನಿಮ್ಮ ಮುಂಚೆ ಬಂದು ಬರ್ತಡೆ ಕೇಕೆಲ್ಲ ನೋಡಿ ಪ್ರಶ್ನೆ ಕೇಳ್ತಾರೆ. ಕಂಪ್ಲೇಂಟ್ ಅವರಿಗೆ ರಿಪೋರ್ಟ್ ಹೋಗಿದೆ. ಏನು ಏನು ಕ್ರಮ ಕೈಗೊಳ್ತೀರ ಅಂತ ಕೇಳ್ತಾರೆ. ಕರೆಕ್ಟಪ್ಪ, ನೀವು ಇನ್ಚಾರ್ಜ್ ನಿಮ್ಮ ಸೆಕ್ಷನ್ಗೆ, ನೀವೇ ಎಲ್ಲ ಇನ್ಚಾರ್ಜು. ನಿಮ್ಮ ಇನ್ಸ್ಪೆಕ್ಟರ್ ಮಾಡ್ತಾರೆ ಅಂತಂದಾಗ ಇದು ಆಫೀಸ್ ಸರ್ವಿಸಸ್, ಆಫೀಸರ್ ಸರ್ ಇವೆಲ್ಲ ಮಾಡಬಾರ್ದು ಅಂತ ಹೇಳೋದು ಬಿಟ್ಟು ನೀವು ಅದ್ರ ಜೊತೆ ಭಾಗಿಯಾದ್ರೆ ಯಾರೇ ಮಾಡಿದ್ರು ನೀವು ಹೇಳ್ಬೇಕಲ್ವಾ? ನೀವು ಫೋಟೋ ಪೋಸ್ ಕೊಟ್ಟು ಎಲ್ಲ ವೈರಲ್ ಆಗಿದೆ. ಈಗ ನೋಡಿ, ನನಗೂ ಕಳಿಸಿದ್ದಾರೆ ಫೋಟೋಸ್. ನಾನು ಗೊತ್ತಾಗಿದೆ ಯಾರಾದರೂ ಇಲ್ಲಿ ಬರ್ತ್ಡೇ ಆಚರಣೆ ಮಾಡ್ತೀನಿ. ಪ್ರಸ್ತುತ ದೇಶದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದೆ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವಾಗಲೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗಳು ಎದುರಾಗಿವೆ. ಜೂನ್ 3ರಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಮತದಾನ ನಡೆಯಲಿದೆ. ಜೊತೆಗೆ ಜೂನ್ 4ರಂದು ಲೋಕಸಭಾ ಚುನಾವಣೆ ಮತ ಎಣಿಕೆಯೂ ನಡೆಯಲಿದ್ದು ಫಲಿತಾಂಶ ಹೊರಬೀಳಲಿದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೂ ಸರ್ಕಾರದ ಆದೇಶಗಳನ್ನ ಗಾಳಿಗೆ ತೂರಿ ಹುಟ್ಟುಹಬ್ಬ ಆಚರಣೆ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಜೊತೆಗೆ ಕಳೆದ 2 ವರ್ಷಗಳಿಂದ ಜಿಲ್ಲೆಯಲ್ಲಿ ತೀವ್ರ ಬರ ಕಾಡುತ್ತಿದೆ. ಪ್ರಸ್ತುತ ಸಾಲಿನಲ್ಲಿ ಮುಂಗಾರು ಪೂರ್ವದಲ್ಲಿಯೇ ಮಳೆಯಾಗಿರುವ ಕಾರಣ ರೈತರು ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿಗಾಗಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಇಂತಹ ಸಾರ್ವಜನಿಕರ ಯಾವುದೇ ಕೆಲಸದ ಬಗ್ಗೆ ಕನಿಷ್ಠ ಯೋಚನೆಯೂ ಇಲ್ಲದೆ ಸರ್ಕಾರಿ ಅಧಿಕಾರಿಗಳು ಕಚೇರಿಗಳಲ್ಲಿಯೇ ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ತೊಡಗಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಹಾರ ಶಿರಸ್ತೇದಾರ್ ಧನಲಕ್ಷ್ಮಿ ಅವರಿಂದ ತಹಸೀಲ್ದಾರ್ ಅವರು ವರದಿ ಕೇಳಿದ್ದು, ಈ ವರದಿಯನ್ನು ಅವರು ಯಾವಾಗ ನೀಡಲಿದ್ದಾರೆ, ಅದನ್ನ ತಹಸೀಲ್ದಾರ್ ಅವರು ಯಾವಾಗ ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ಕಳುಹಿಸಲಿದ್ದಾರೆ, ಕಳುಹಿಸಿದ ನಂತರ ನಿಯಮ ಉಲ್ಲಂಘಿಸಿದ ಅಧಿಕಾರಿ ವಿರುದ್ಧ ಕಾನೂನು ರೀತಿಯ ಶಿಸ್ತಿನ ಕ್ರಮ ಆಗಲಿದೆಯಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಯುಜಿಡಿ ಸಮಸ್ಯೆಗೆ ಪರಿಹಾರವೇ ಇಲ್ಲವಾಗಿದೆ. ಸಮಸ್ಯಾತ್ಮಕ ಪ್ರದೇಶಗಳನ್ನು ಗುರುತಿಸಿ ಅದಕ್ಕೆ ಶಾಶ್ವತ ಪರಿಹಾರ ಹುಡುಕಬೇಕಿದ್ದ ನಗರಸಭೆ ಆ ನಿಟ್ಟಿನಲ್ಲಿ ಯಾವುದೇ ಆಲೋಚನೆ ಮಾಡುತ್ತಿಲ್ಲ. ಬದಲಿಗೆ ತಾತ್ಕಾಲಿಕ ಪರಿಹಾರಗಳಿಗೆ ಮೊರೆ ಹೋಗಿರುವ ಪರಿಣಾಮ ಸಮಸ್ಯೆಯಾಗಿಯೇ ಉಳಿದಿದ್ದು, ಇದರಿಂದ ನಗರಸಭೆ ಬೊಕ್ಕಸಕ್ಕೆ ನಷ್ಟವಾಗುವ ಜೊತೆಗೆ ನಾಗರಿಕರು ಸಂಕಷ್ಟ ಎದುರಿಸುವಂತಾಗಿದೆ. ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ಪ್ರಶಾಂತನಗರ ಮುಖ್ಯ ರಸ್ತೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮವಾಗಿ ಪದೇ ಪದೇ ಯುಜಿಡಿ ಸಮಸ್ಯೆ ಎದುರಾಗುತ್ತಲೇ ಇರುತ್ತದೆ. ತಿಂಗಳಿಗೊಮ್ಮೆಯಾದರೂ ಇಲ್ಲಿ ಸಮಸ್ಯೆ ತಲೆದೂರುತ್ತಿದ್ದು, ಪ್ರತಿ ಬಾರಿ ಸಮಸ್ಯೆ ಎದುರಾದಾಗಲೂ ಕನಿಷ್ಠ 2 ವಾರಗಳ ಕಾಲ ಪ್ರಶಾಂತನಗರ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ದುರಸ್ತಿ ಕಾರ್ಯ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ.
ಪ್ರತಿ ಬಾರಿ ಯುಜಿಡಿ ದುರಸ್ತಿ ಮಾಡುವಾಗಲೂ ವಾರಗಟ್ಟಲೆ ಈ ರಸ್ತೆ ಬಂದ್ ಮಾಡುವ ಕಾರಣದಿಂದ ಈ ಮಾರ್ಗದಲ್ಲಿ ಸಂಚರಿಸುವ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ದಿನ್ನೆಹೊಸಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ರಸ್ತೆಯೂ ಇದೇ ಆಗಿರುವ ಕಾರಣ ವಾಹನ ದಟ್ಟಣೆ ಅಧಿಕವಾಗಿದೆ. ಜೊತೆಗೆ ಪ್ರತಿನಿತ್ಯ ವಿವಿಧ ಶಾಲೆಗಳ ಶಾಲಾ ಬಸ್ಗಳು ಇದೇ ಮಾರ್ಗದಲ್ಲಿ ಸಂಚರಿಸಬೇಕಿದ್ದು, ದುರಸ್ತಿ ಕಾರ್ಯ ನಡೆಯುವ ಅಷ್ಟೂ ದಿನ ಆ ಮಾರ್ಗದಲ್ಲಿ ಶಾಲಾ ಬಸ್ಗಳ ಸಂಚಾರಕ್ಕೆ ಅಡ್ಡಿಯಾಗಿ ಶಾಲಾ ಮಕ್ಕಳು ಮತ್ತು ಪೋಷಕರು ನರಕಯಾತನೆ ಅನುಭವಿಸುವಂತಾಗಿದೆ. ಇನ್ನು ಪ್ರತಿ ಬಾರಿ ದುರಸ್ತಿ ಮಾಡುವಾಗಲೂ ಸಕ್ಕಿಂಗ್ ಮಷಿನ್ ಜೊತೆಗೆ ರಿಗ್ ಬಂದು ಯುಜಿಡಿ ಪೈಪುಗಳಲ್ಲಿ ಕಟ್ಟಿಕೊಂಡಿರುವ ತ್ಯಾಜ್ಯ ತೆರವು ಮಾಡಬೇಕಾದ ಸ್ಥಿತಿ ಇದ್ದು, ಇದಕ್ಕಾಗಿ ನಗರಸಭೆಯ ಸಾರ್ವಜನಿಕರ ತೆರಿಗೆ ಹಣ ಸಾವಿರಾರು ರೂಪಾಯಿ ವೆಚ್ಚವಾಗುತ್ತಲೇ ಇದೆ. ಇದು ಪದೇ ಪದೇ ಪುನರಾವರ್ತನೆಯಾಗುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಪರ್ಯಾಯ ಮಾರ್ಗಗಳತ್ತ ಗಮನ ಹರಿಸದಿರುವುದು ವಿಪರ್ಯಾಸವೇ ಆಗಿದೆ. ಪರ್ಯಾಯ ವ್ಯವಸ್ಥೆಯಾದರೂ ಏನು ಅಂತೀರಾ? ಈ ಹಿಂದೆ ಅಂದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಯುಜಿಡಿ ಸಂಪರ್ಕ ನೀಡಿದ ಸಂದರ್ಭದಲ್ಲಿ ನಗರದ ಜನಸಂಖ್ಯೆ ತೀರಾ ಕಡಿಮೆ ಇತ್ತು. ಹಾಗಾಗಿ ಯುಜಿಡಿಗೆ ಅಳವಡಿಸಿದ ಪೈಪುಗಳ ಗಾತ್ರವು ಚಿಕ್ಕದಾಗಿಯೇ ಹಾಕಿದ್ದಾರೆ. ಪೈಪುಗಳ ಗಾತ್ರ ಚಿಕ್ಕದಿರುವ ಕಾರಣ ಅದರಲ್ಲಿ ಪ್ಲಾಸ್ಟಿಕ್ ಅಥವಾ ಬಟ್ಟೆ ಸಿಕ್ಕಿಕೊಂಡಲ್ಲಿ ಕೂಡಲೇ ಸಮಸ್ಯೆ ಉದ್ಭವಿಸುತ್ತದೆ. ಹಾಗಾಗಿ ತಿಂಗಳಲ್ಲಿ ಕನಿಷ್ಠ 2 ಬಾರಿಯಾದರೂ ಮ್ಯಾನ್ಹೋಲ್ಗಳ ಸ್ವಚ್ಛತೆ ಮಾಡಲು ನಗರಸಭೆ ಮುಂದಾಗಬೇಕು. ಜೊತೆಗೆ ಸಣ್ಣ ಪೈಪುಗಳಿರುವ ಕಾರಣ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ಸಮಸ್ಯೆ ಇದ್ದು, ಪರ್ಯಾಯವಾಗಿ ಮತ್ತೊಂದು ಪೈಪ್ಲೈನ್ ಹಾಕಲು ನಗರಸಭೆ ಕ್ರಮ ಜರುಗಿಸಿದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ. ಇವೆರಡು ಪರಿಹಾರಗಳು ನಗರಸಭೆ ಅಧಿಕಾರಿಗಳ ಮುಂದೆ ಇದ್ದರೂ ಇವುಗಳತ್ತ ಗಮನ ಹರಿಸದ ನಗರಸಭೆ ಪದೇ ಪದೇ ತೆರಿಗೆ ಹಣ ಪೋಲು ಮಾಡುವ ಜೊತೆಗೆ ನಾಗರಿಕರಿಗೂ ಕಿರಿಕಿರಿ ಉಂಟು ಮಾಡುತ್ತಿರುವುದು ವಿಪರ್ಯಾಸವೇ ಸರಿ. ದಿನ್ನೆಹೊಸಳ್ಳಿಯ ಮುಖ್ಯ ರಸ್ತೆಯಲ್ಲಿ ಯುಜಿಡಿ ಸಮಸ್ಯೆ ಆಗಿತ್ತು. ಇದು ಪ್ರಕಾಶ್ ಅಂತ ಒಂದು ಗುತ್ತಿಗೆದಾರರಿಗೆ ಕಮಿಷನರ್ ಅವರು ಹೇಳಿ ಒಂದು 3 ದಿನಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. 3 ದಿನಗಳಿಂದ ಕೆಲಸ ಮಾಡಿದ್ಮೇಲೆ ಈ ದಿನ ಡ್ಯಾಮೇ ಪ್ರಾಬ್ಲಮ್ ಏನಂತ ಗೊತ್ತಾಗಿ ಇವತ್ತು ಪೈಪೆಲ್ಲ ತೆಗೆದಿದ್ದಾರೆ. ಹೊಸ ಪೈಪ್ಲೈನು ಅಳವಡಿಸೋದಕ್ಕೆ ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಈಗಾಗಲೇ ಪೌರಾಯುಕ್ತರು ಕೂಡ ಬಂದೋದ್ರು. ಪೌರಾಯುಕ್ತರ ಹತ್ರ ನಾವು ಮನವಿ ಮಾಡಿದಾಗ ಅವರು ಕೂಡಲೇ ಸ್ಪಂದಿಸಿದ್ದಾರೆ ಕೂಡ. ಆದರೆ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಆ ಸೈಟ್ ಇಂಜಿನಿಯರ್ ಯಾರಿದ್ರಿಗೆ ಇಂಜಿನಿಯರ್ ಇದ್ದಾರೆ ಅವರು ಇಂಥ ಒಂದು ಸಮಸ್ಯೆ ಪದೇ ಪದೇ ಮರುಕಳಿಸಿದಾಗ ಆ ಸಮಸ್ಯೆಗೆ ಏನು ಪರ್ಯಾಯ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ. ಶಿಲ್ಟು ತಿಂಗಳಿಗೆ 1 ಸರಿ ಅಥವಾ 2 ಸರಿ ತೆಗೆಯುವಂಥದ್ದನ್ನು ರೂಢಿ ಮಾಡಿಕೊಂಡ್ರೆ ಇಂಥ ಒಂದು ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಮರುಕಳಿಸೋದಿಲ್ಲ. ಆದರೆ ಹಿಂದೆ ಅವೈಜ್ಞಾನಿಕ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಹಿಂದೆ ಜನಸಂಖ್ಯೆ ವಾರ್ಡಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು, ಮನೆಗಳು ಕಡಿಮೆ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಒಂದು 5 ಇಂಚಿನ ಡಯ ಹಾಕಿದ್ದಾರೆ. ಆದರೆ ಈಗ ಮನೆಗಳು ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ನಾನು ಈಗಾಗಲೇ ಪೌರಾಯುಕ್ತರಿಗೆ ಮನವಿ ಮಾಡಿದ್ದೀನಿ ಕೂಡ, ಒಂದು ಪರ್ಯಾಯ ಪೈಪ್ಲೈನ್ ಆದರೂ ಹಾಕ್ಸಿ, ಇಲ್ಲ ಅಂತೇಳಿದ್ರೆ ಒಂದು ಡಯ ಚೇಂಜ್ ಮಾಡೋ ಅಂಥದ್ದನ್ನು ಒಂದು 1 ಫೀಟ್ ಡಯ ಹಾಕ್ಬಿಟ್ರೆ ಎಲ್ಲಿ ಇಂಥ ಸಮಸ್ಯೆ ಮರುಕಳಿಸೋದಿಲ್ಲ. ಅದರಿಂದ ನಾನು ಈಗಾಗಲೇ ಪೌರಾಯುಕ್ತರಿಗೆ ಮನವಿ ಮಾಡಿದ್ದೀನಿ. ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಮಾಡಿ ಒಂದು ವಾರ್ಡಿನ ಹಿತದೃಷ್ಟಿ ಕಾಪಾಡುವಂಥ ನಿಟ್ಟಿನಲ್ಲಿ ಒಂದು ಲೆಟ್ರ್ ಕೂಡ ಕೊಟ್ಟು ಮನವಿ ಮಾಡ್ತೀನಿ ಕೂಡ. ಇಲ್ಲಿ 4 ಮತ್ತು 5, 6 3 ವಾರ್ಡ್ಗಳ ಮನೆಗಳಿಂದ ಸರಾಗವಾಗಿ ಹರಿಯುವಂಥ ಯುಜಿಡಿದು ಇದಾಗಿದೆ. ಆದರೆ ಒಂದು ಡಯ 5 ಇಂಚ್ ಡಯ ಆಗಿರೋದ್ರಿಂದ ಇದು ಸಮಸ್ಯೆ ಪದೇ ಪದೇ ಆಗ್ತಾನೇ ಇದೆ. ಇಂಥದನ್ನು ಸರಿಪಡಿಸೋದೇ ದುರಸ್ತಿ ಮಾಡೋದಕ್ಕೆ ನಮ್ಮ ಕಮಿಷನರ್ ಅವರು ಬಂದ ನಂತರ ಇದು 5ನೇ ಬಾರಿ ಒಂದು ರೋಡ್ ಬ್ರೇಕ್ ಮಾಡಿ ಹೊಸ ಪೈಪ್ಲೈನು ಸಮಸ್ಯೆ ಇರೋ ಜಾಗದಲ್ಲಿ ಪೈಪ್ಲೈನ್ ಅಳವಡಿಸುವಂಥ ಕೆಲಸ ಮಾಡಿದ್ದು ಇದು 5ನೇ ಬಾರಿ. ನಿಜವಾಗ್ಲೂ 5 ಬಾರಿನೂ ಕೂಡ ಸಮಸ್ಯೆನ ತ್ವರಿತವಾಗಿ ನಮಗೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ವಾರ್ಡಿನ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಪ್ರಶಾಂತನಗರದಲ್ಲಿ ಈ ತಿಂಗಳಿನಲ್ಲಿಯೇ 2ನೇ ಬಾರಿಗೆ ಸಮಸ್ಯೆ ಎದುರಾಗಿದ್ದು, ಕಳೆದ ಸುಮಾರು 2 ವಾರಗಳಿಂದ ದುರಸ್ತಿ ಕಾರ್ಯ ನಡೆಸಲಾಗುತ್ತಿದೆ. ಅಷ್ಟು ದಿನಗಳಿಂದಲೂ ಈ ಮಾರ್ಗದಲ್ಲಿ ಸಂಚರಿಸುವ ನಾಗರಿಕರು ಮತ್ತು ಶಾಲಾ ಮಕ್ಕಳು ಸಂಕಷ್ಟ ಎದುರಿಸುತ್ತಲೇ ಇದ್ದಾರೆ. ಇಂದು ಕಾಮಗಾರಿ ಪೂರ್ಣಗೊಂಡಿದ್ದು, ಸ್ಥಳಕ್ಕೆ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ.
ಸಮಸ್ಯೆ ಎದುರಾದ ದಿನದಿಂದಲೇ ಯುಜಿಡಿ ನೀರು ರಸ್ತೆಗೆ ಹರಿಯಲಿದ್ದು, ಪ್ರತಿನಿತ್ಯ ಈ ಮಾರ್ಗದಲ್ಲಿ ಸಂಚರಿಸುವ ಸಾರ್ವಜನಿಕರು ಯುಜಿಡಿ ನೀರಿನ ಸಿಂಚನದಲ್ಲಿಯೇ ಸಂಚರಿಸಬೇಕಾದ ಅನಿವಾರ್ಯತೆ ಇದೆ. ನಗರಸಭೆ ಅಧಿಕಾರಿಗಳು ಬರಲು ಕನಿಷ್ಠ 1 ವಾರ ಸಮಯ ಪಡೆಯಲಿದ್ದು, ದುರಸ್ತಿ ಕಾರ್ಯ ಆರಂಭಿಸಿದ ನಂತರ 1 ವಾರಕ್ಕೂ ಹೆಚ್ಚು ಕಾಲ ಅಗತ್ಯವಿದೆ. ಇಂತಹ ಸಮಸ್ಯೆ ತಿಂಗಳಲ್ಲಿ ಕನಿಷ್ಠ ಒಮ್ಮೆಯಾದರೂ ಸಮಸ್ಯೆ ಕಾಡುತ್ತಿದ್ದು, ಈ ಮಾರ್ಗದಲ್ಲಿ ತಿಂಗಳಿನ 30 ದಿನ ಸಮಸ್ಯೆ ಅನುಭವಿಸುವಂತಾಗಿದೆ. ನಗರಸಭೆ ಅಧಿಕಾರಿಗಳು ಈಗಲಾದರೂ ಯುಜಿಡಿ ಸಮಸ್ಯೆ ಶಾಶ್ವತ ಪರಿಹಾರಕ್ಕಾಗಿ ಪರ್ಯಾಯ ಪೈಪ್ಲೈನ್ ಹಾಕುವುದು, ಇಲ್ಲವೇ ತಿಂಗಳಲ್ಲಿ 2 ಬಾರಿಯಾದರೂ ಮ್ಯಾನ್ಹೋಲ್ಗಳ ಸ್ವಚ್ಛತೆ ಮಾಡುವತ್ತ ಗಮನ ಹರಿಸಲಿದ್ದಾರಾ, ಅಥವಾ ಎಂದಿನಂತೆ ತೆರಿಗೆ ಹಣ ಪೋಲು ಮಾಡಲು ತಾತ್ಕಾಲಿಕ ಕಾಮಗಾರಿಗಳಿಗೆ ಸೀಮಿತರಾಗಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೀದರ್ ನಗರದ ಜಿಎನ್ಡಿ ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದಿದ್ದ ಮಾರಾಮಾರಿ ಇದೀಗ ಹೊಸ ತಿರುವು ಪಡೆದಿದೆ. ಕಾಲೇಜಿನಲ್ಲಿ ಜೈ ಶ್ರೀರಾಮ್ ಹಾಡಿಗೆ ಗಲಾಟೆ ಮಾಡಿದ ಪ್ರಕರಣ ಖಂಡಿಸಿ ಇಂದು ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಳೆದ ಹಲವು ದಿನಗಳ ಹಿಂದೆ ಬೀದರ್ ನಗರದ ಜಿಎನ್ಡಿ ಕಾಲೇಜಿನಲ್ಲಿ ಜೈ ಶ್ರೀರಾಮ್ ಹಾಡು ಹಾಕಿದ್ದಾರೆ ಎಂಬ ಕಾರಣಕ್ಕೆ ಕೆಲ ವಿದ್ಯಾರ್ಥಿಗಳು ಹಾಡನ್ನ ನಿಲ್ಲಿಸಿದ್ರು ಎನ್ನಲಾಗಿದೆ. ಇದರಿಂದ ಕೆರಳಿದ ಮತ್ತೊಂದು ಗುಂಪಿನ ವಿದ್ಯಾರ್ಥಿಗಳು ಹಾಡು ಹಾಕುವಂತೆ ಒತ್ತಾಯಿಸಿದ್ದು, ಇದರಿಂದ ಮಾತಿಗೆ ಮಾತು ಬೆಳೆದು 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿತ್ತು. ಈ ವೇಳೆ ಹಿಂದೂಪರ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಿದೆ ಎಂಬುದು ಪ್ರತಿಭಟನಾ ನಿರತರ ಆರೋಪವಾಗಿದ್ದು, ಬೀದರ್ ಜಿಲ್ಲೆಯ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಹಲ್ಲೆ ಖಂಡಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಾಲೇಜು ವಿದ್ಯಾರ್ಥಿಗಳು ಸೇರಿ ಅನೇಕ ಹಿಂದೂಪರ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಅಂದು ಗಲಭೆ ನಡೆದ ವಿಚಾರಕ್ಕೆ ಸಂಬಂಧಿಸಿ ವಿದ್ಯಾರ್ಥಿಗಳ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ. ವಿದ್ಯಾರ್ಥಿಗಳ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲು ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮುಸ್ಲಿಂ ಸಮುದಾಯದ ಓಲೈಕೆ ಮಾಡಲು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಇಂತಹ ಕೃತ್ಯಕ್ಕೆ ಮುಂದಾಗಿದೆ ಎಂದು ಆರೋಪಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಶಾಸಕ ಶರಣು ಸಲಗರ್, ವಿಧಾನ ಪರಿಷತ್ ಸದಸ್ಯ ರಘುನಾಥ್ ರಾವ್ ಮಲ್ಕಾಪುರೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಕಲಬುರಗಿ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಈಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತ ಅಲೆದು ದಾಯಾದಿಗಳು ಒಂದೇ ಕುಟುಂಬದ ಸದಸ್ಯರು ದೂರವಾಗಿರುವ ಘಟನೆಗಳೇ ಸಾಕಷ್ಟಿವೆ. ಇದರ ಮಧ್ಯೆ ದೊಡ್ಡಬಳ್ಳಾಪುರದ ಸಾಸಲು ಹೋಬಳಿಯ ಗಾಣದಳು ಗ್ರಾಮದಲ್ಲಿ ಕಳೆದ 1 ತಿಂಗಳ ಹಿಂದೆ ಕ್ಷಣಕಾಲದ ಕೋಪ ದ್ವೇಷದಿಂದ ದೂರವಾಗಿದ್ದ ಭಾವ ಬಾಮೈದ ಇಂದು ಸಂಧಾನಕ್ಕೆ ಒಪ್ಪುವ ಮೂಲಕ ಪ್ರಕರಣವನ್ನು ಸುಖಾಂತ್ಯಗೊಳಿಸಿದ್ದಾರೆ. ಕ್ಷಣಕಾಲದ ಕೋಪ ದ್ವೇಷದಿಂದ ದೂರವಾಗಿದ್ದ ಭಾವ ಬಾಮೈದನರಾದ ಮಂಜುನಾಥ್ ಮತ್ತು ಶಿವಶಂಕರ್ ಪರಸ್ಪರ ಜಗಳ ಮಾಡಿಕೊಂಡಿದ್ರ. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಅಡಿಕೆ ತೋಟದಲ್ಲಿ 50 ಅಡಿಕೆ ಗಿಡಗಳನ್ನು ಕತ್ತರಿಸಲಾಗಿತ್ತು. ಈ ಘಟನೆ ಬಳಿಕ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ದಾಖಲಿಸಿದ್ರ. ವಿಷಯ ತಿಳಿದ ರೈತ ಸಂಘದ ಮುಖಂಡರು ಹಾಗೂ ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎಂಬಿ ನವೀನ್ ಕುಮಾರ್ ಗಾಣದಾಳು ಗ್ರಾಮಕ್ಕೆ ತೆರಳಿ ಕುಟುಂಬದ ಸದಸ್ಯರು ಮತ್ತು ಜಗಳ ಮಾಡಿಕೊಂಡಿದ್ದ ಮಂಜುನಾಥ್ ಮತ್ತು ಶಿವಶಂಕರ್ ಅವರನ್ನ ಪರಸ್ಪರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದ್ವೇಷ, ಕೋಪ, ಅಸೂಯೆಗಳನ್ನ ತೊರೆದು ಶಾಂತಿ ಸಹಬಾಳ್ವೆಯಿಂದ ಜೀವನ ಮಾಡುವಂತೆ ಉಭಯರಿಗೂ ಸೂಚಿಸಿದ್ದು, ಈ ವೇಳೆ ಮಾತನಾಡಿದ ಇನ್ಸ್ಪೆಕ್ಟರ್ ನವೀನ್ ಕುಮಾರ್, ಇಲ್ಲಿ ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ, ಎಲ್ಲರೂ ಒಂದೇ ಕೋಪ, ದ್ವೇಷ, ಸಾಧನೆಯಿಂದ ಜೀವನ ಮಾಡಿ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಸಣ್ಣ ಜಗಳ ತಿಳಿದು ತಿಳಿಯದೆಯೋ ಆಕಸ್ಮಿಕವಾಗಿ ನಡೆದಿದೆ. ನಿಮ್ಮನ್ನ ಒಂದಾಗಿ ಮಾಡಲು ರೈತ ಸಂಘದ ನಾಯಕರು, ಅಕ್ಕಪಕ್ಕದ ಗ್ರಾಮಗಳ ಮುಖಂಡರು ಬಂದಿದ್ದಾರೆ. ಇದು ನಿಮ್ಮ ಮೇಲಿರುವ ಪ್ರೀತಿ, ಹೀಗಾಗಿ ಪರಸ್ಪರ ಒಂದಾಗಿ ಬಾಳಿ ಜೀವನ ನಡೆಸಿ ಎಂದು ಹೇಳಿದ್ರ. ಅಂತ ನಾವೇ ಸುಮ್ಮನಾಗಿ ಬಿಡ್ತೀವಿ. ನೀವಿಬ್ರು ಇನ್ಮಿಂದ ಮನಸ್ಸಲ್ಲಿ ದ್ವೇಷ ಇಟ್ಕೋಬೇಡಿ, ಚೆನ್ನಾಗಿರಿ. ಯಾಕಂದರೆ ಇಲ್ಲಿ ಸಭೆ ಕರೆಸಿ
ಇವನ್ ಆಯ್ತು ಕೇಳು, ನಿನಗೆ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ಹಿಂಗೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಲಿಂಗಯ್ಯ ಮಾತನಾಡಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ. ದ್ವೇಷ, ಅಸೂಯೆ, ಕೋಪ ಬಿಟ್ಟು ಶಾಂತ ರೀತಿಯಲ್ಲಿ ಜೀವನ ಮಾಡೋಣ. ಮನೆ, ಕುಟುಂಬ, ಗ್ರಾಮ ಎಂದ ಮೇಲೆ ಸಣ್ಣ ಪುಟ್ಟ ಜಗಳ ಸರ್ವೇ ಸಾಮಾನ್ಯ. ಪ್ರಕರಣಗಳನ್ನ ಪರಸ್ಪರ ವಾಪಸ್ ಪಡೆದು ಸಹಬಾಳ್ವೆ ನಡೆಸಿ ಎಂದ್ರ. ಮಾವ ಬಾಮೈದ್ಯರ ಮಧ್ಯೆ ಒಂದು ಸಣ್ಣ ವೈಯಕ್ತಿಕ ದ್ವೇಷಕ್ಕೆ ಏನೋ ಅವರ ತೋಟದಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಆರೋಪ ಮತ್ತೆ ಪ್ರತ್ಯಾರೋಪಗಳು ಬಂದಿದ್ದು. ಅದನ್ನ ನಮ್ಮ ರೈತ ಮುಖಂಡರುಗಳು ಮತ್ತೆ ನಮ್ಮ ಪಂಚಾಯತಿ ಮುಖಂಡರುಗಳು ಎಲ್ಲ ಸೇರ್ಕೊಂಡು ಅವು ಬೇಡ್ರಪ್ಪ, ಕೋರ್ಟು ಕಚೇರಿ ಎಲ್ಲ ಬೇಡ, ಇಲ್ಲೇ ಒಂದು ಸಮನ್ವಯ ಸಮಿತಿ ಸಭೆ ಮಾಡಿ ಇವರಿಬ್ಬರನ್ನು ಒಂದು ಮಾಡಿ ಅಲ್ಲಿ ಏನು ಹಾನಿಯಾಗಿತ್ತು ಅದನ್ನ ಪರಿಹಾರ ಸಮೇತವಾಗಿ ಇವತ್ತು ನಮ್ಮ ರೈತ ಸಂಘದವರು ನಮ್ಮ ಈ ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಮುಖಂಡರುಗಳು ಬಂದು ಸಮಸ್ಯೆ ಬಗೆಹರಿಸಿದೀವಿ ಸರ್. ಒಂದು 50-55 ಸಸಿ ಅಡಿಕೆ ಸಸಿ ಪ್ರಾಬ್ಲಮ್ ಆಗಿತ್ತು. ಆ ಸಸಿಗಳನ್ನ ಸಹ ತಂದು ಅದನ್ನ ನೆಡೋ ಮುಖಾಂತರ ಸಮಸ್ಯೆನ ಪರಿಹಾರ ಮಾಡ್ಕೊಂಡಿದ್ವಿ. ಇವತ್ತೇ ಮಂಜು ಅಂತ ಇವರು ಸಣ್ಣ ಒಂದು ವೈಯಕ್ತಿಕ ದ್ವೇಷ ಅಷ್ಟೇ, ಸದ್ಯ ಭಾವ ಇದ್ರಂತೆ, ಇನ್ನು ಮುಂದೆ ಹೀಗೆ ಇರ್ತಾರೆ, ಚೆನ್ನಾಗಿರ್ತಾರೆ. ರೈತ ಸಂಘದ ಮುಖಂಡರು ಹಾಗೂ ಪೊಲೀಸರ ಮಧ್ಯಪ್ರವೇಶಕ್ಕೆ ಉಭಯರೂ ಸಹಮತ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಪ್ರಕರಣ ಸುಖಾಂತ್ಯವಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ವಿಶ್ವ ಹಾಲು ದಿನಾಚರಣೆ ಹಾಗೂ ಹೈನೋದ್ಯಮದ ಹರಿಕಾರ ಎಂವಿ ಕೃಷ್ಣಪ್ಪ ಜನ್ಮದಿನದ ಪ್ರಯುಕ್ತ ಇಂದು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಉಚಿತವಾಗಿ ಹಾಲು ವಿತರಿಸಲಾಯಿತು. ವಿಶ್ವ ಹಾಲು ದಿನಾಚರಣೆ ಹಾಗೂ ಹೈನೋದ್ಯಮದ ಹರಿಕಾರ ಎಂವಿ ಕೃಷ್ಣಪ್ಪ ಜನ್ಮದಿನದ ಪ್ರಯುಕ್ತ ಇಂದು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಉಚಿತವಾಗಿ ಹಾಲು ವಿತರಿಸಲಾಯಿತು. ಈ ವೇಳೆ ಕೋಚಿಮ್ಯೂಲ್ ಉಪವ್ಯವಸ್ಥಾಪಕ ಡಾಕ್ಟರ್ ಗುರಪ್ಪ ಮಾತನಾಡಿ, ಹಾಲು ಪೌಷ್ಟಿಕ ಆಹಾರವಾಗಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳಲ್ಲಿ ಹಾಲು ಸರ್ವೋತ್ತಮ ಆಹಾರ ಎನ್ನುವ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ಕಾರ್ಯ ನಡೆಸಲಾಗುತ್ತಿದೆ ಎಂದ್ರ. ಹಾಲಿನಲ್ಲಿ ಮನುಷ್ಯನ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಜೀವಸತ್ವಗಳಾದ ವಿಟಮಿನ್, ಪ್ರೋಟೀನ್ಗಳಿವೆ. ಹಾಲು ವಿಟಮಿನ್ ಡಿ ಇಂದ ಶ್ರೀಮಂತವಾಗಿರುತ್ತೆ. ಕ್ಯಾನ್ಸರ್ ಹತ್ತಿಕ್ಕುವ ಸಾಮರ್ಥ್ಯ ಹೊಂದಿರುವ ವಿಟಮಿನ್ ಡಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಲು ಒಕ್ಕೂಟದಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ವಿತರಿಸಿ ಜನಜಾಗೃತಿ ಮೂಡಿಸುವ ಮೂಲಕ ಈ ದಿನ ವಿಶ್ವ ಹಾಲು ದಿನವನ್ನ ಆಚರಿಸುತ್ತಿರುವುದಾಗಿ ಹೇಳಿದ್ರ. ಕೆಎಂ ಮುನಿಸ್ವಾಮಿ ರೆಡ್ಡಿ ಮಾತನಾಡಿ, ನಂದಿನಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಜನರು ಹೆಚ್ಚಾಗಿ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳುವ ಜೊತೆಗೆ ಹಾಲು ಉತ್ಪಾದಕರು ಹಾಗೂ ಸಹಕಾರ ಸಂಘಗಳ ಉಳಿವಿಗಾಗಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ರ. ಇದು ವಿಶ್ವಸಂಸ್ಥೆಯವರು ಜೂನ್ 1ನೇ ತಾರೀಕಿನಂದು ವಿಶ್ವ ಹಾಲು ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಾರೆ. ನಮ್ಮ ಕೋಲಾರ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಇದೇ ದಿವಸ ದಿವಂಗತ ಎಂವಿ ಕೃಷ್ಣಪ್ಪನವರು ಹೈನೋದ್ಯಮದ ಪಿತಾಮಹರೇ ಅಂತ ಹೇಳ್ಬೋದು. ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತೆ ಇವರು ವಿಶೇಷವಾದಂಥ ಮಿಶ್ರತಳಿ ರಾಸುಗಳನ್ನು ಡೆನ್ಮಾರ್ಕಿಂದ ನಮ್ಮ ಇಂಡಿಯಾಗೆ, ಭಾರತಕ್ಕೆ ಅಲ್ಲಿಂದ ತಂದು ಇಲ್ಲಿ ಸಾಕಾಣಿಕೆ ಮಾಡಿ ಇಲ್ಲಿ ರೈತರ ಶ್ರೇಯೋಭಿವೃದ್ಧಿಗಾಗಿ ಅವರು ಶ್ರಮಿಸಿದ್ದಾರೆ. ಅದಕ್ಕೆ ಅವರನ್ನು ಸ್ಮರಿಸುತ್ತಾ ಈ ದಿನ ನಾವು ವಿಶ್ವ ಹಾಲು ದಿನಾಚರಣೆ ದಿವಸ ಅವರನ್ನು ಸ್ಮರಿಸುತ್ತಾ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದ್ದಂಥ ಎಲ್ಲ ಒಳರೋಗಿಗಳಿಗೆ 1/2 ಲೀಟರ್ ಗುಡ್ ಲೈಫ್ ಹಾಲನ್ನು ಕೊಟ್ಟು ಎಲ್ಲರಿಗೂ ಶುಭ ಕೋರ್ತಾ ಇದ್ದೀವಿ. ಇದು ಹಾಲು ಅಂದರೆ ಇದು ಒಂದು ಪರಿಪೂರ್ಣ ಆಹಾರ. ಏನು ನವಜಾತ ಶಿಶುವಿನಿಂದ ಹಿಡಿದು ವಯೋವೃದ್ಧರವರೆಗೂ ನಮ್ಮ ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಡಾಕ್ಟರ್ಸ್ ಏನಿದ್ದಾರೆ, ವೈದ್ಯಾಧಿಕಾರಿಗಳು, ಇವರು ಇವ್ರಿಗೂ ಇದು ಒಳ್ಳೆಯ ಪರಿಪೂರ್ಣ ಆಹಾರ, ಇದನ್ನು ಸೇವಿಸಬೇಕು ಪ್ರತಿದಿನ ಅಂತ ಹೇಳ್ಬಿಟ್ಟು ಅವರು ಅಡ್ವೈಸ್ ಮಾಡ್ತಾರೆ. ಅದರಂಗೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಇದೊಂದು ಪರಿಪೂರ್ಣ ಆಹಾರ ಆಗಿರೋದ್ರಿಂದ ಎಲ್ಲರೂ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕೂಡ ಇದನ್ನು ಬಳಸಬೇಕು ಅಂತ ನಾನು ವಿನಂತಿ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಡಾಕ್ಟರ್ ಕೃಷ್ಣಮೂರ್ತಿ, ಗೌತಮ್, ಜಿಎಂ ನಾಗರಾಜಪ್ಪ, ಸುಲೇಮಾನ್, ಅನಂತಕುಮಾರ್, ಕೃಷಿ ಅಧಿಕಾರಿ ಮಮತಾ ಇನ್ನೂ ಹಲವರು ಹಾಜರಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ
ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಶಿಕ್ಷಣಕ್ಕಾಗಿ ನ್ಯೂ ಹಾರಿಸನ್ ಆಂಗ್ಲ ಮಾಧ್ಯಮ ಶಾಲೆ ಡಾಕ್ಟರ್ GV ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮುನ್ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆ. ನ್ಯೂ ಹಾರಿಸನ್ ಶಾಲೆಯ ಕಾರ್ಯದರ್ಶಿ ವಿಘ್ನೇಶ್ ಬಾಬು GM, BEMS ಟೆಕ್ಸಾಸ್ 4&M ಅಮೆರಿಕ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಶಾಲೆ. ಕಳೆದ 15 ವರ್ಷದಿಂದ SSLCಯಲ್ಲಿ 100% ಫಲಿತಾಂಶ, ಅತಿ ಹೆಚ್ಚು ಅತ್ಯುನ್ನತ ಶ್ರೇಣಿ ಫಲಿತಾಂಶ ಪಡೆಯುತ್ತಿರುವ ಏಕೈಕ ಶಾಲೆ. LKGಯಿಂದ SSLCವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ, ನುರಿತ ಶಿಕ್ಷಕರು ಮತ್ತು ಆರಾಮದಾಯಕ ವಾತಾವರಣ ಹೊಂದಿದ ಶಾಲೆ. ಯಾವುದೇ ಒತ್ತಡವಿಲ್ಲದೆ ಮಕ್ಕಳ ಅತ್ಯುತ್ತಮ ಭವಿಷ್ಯದ ವೃತ್ತಿ ಜೀವನಕ್ಕೆ ಸಹಾಯ. ಶಾಲಾ ಶೈಕ್ಷಣಿಕ ಪಠ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ, ನಾಟಕ, ಸಂಗೀತ, ನೃತ್ಯ ಮತ್ತು ಕ್ರೀಡೆಗಳು ಹೆಚ್ಚಿನ ಆಯೋಜನೆ. ಸುವಿಶಾಲ ಆಟದ ಮೈದಾನ, ಸುಸಜ್ಜಿತ ಶಾಲಾ ಕಟ್ಟಡ, ಸುಭದ್ರತೆಯ ಶಾಲಾ ಬಸ್ಗಳ ಸಂಪರ್ಕ. ಮತ್ತೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಸಂಪರ್ಕಿಸಿ ನ್ಯೂ ಹಾರಿಸನ್ ಶಾಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9448664528. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಪಾವಗಡ ತಾಲೂಕಿನಲ್ಲಿ ನಡೆದಾಡುವ ದೇವರು ಎಂದೇ ಖ್ಯಾತರಾಗಿರುವ, ಸಾವಿರಾರು ಜನರಿಗೆ ದೃಷ್ಟಿ ನೀಡಿರುವ, ಕುಷ್ಠ ಮತ್ತು ಕ್ಷಯ ರೋಗ ನಿವಾರಣೆಗೆ ಪಣತೊಟ್ಟಿರುವ ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರ ಈ ಸೇವೆಗಳನ್ನು ಗುರುತಿಸಿ ಇಂದು ಪಾವಗಡ ತಾಲೂಕಿನಲ್ಲಿ ರೈತ ಸಮುದಾಯದಿಂದ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಜಪಾನಂದ ಸ್ವಾಮೀಜಿ, ಬರದ ನಾಡಲ್ಲಿ ಸೇವೆ ಮಾಡುತ್ತಿರುವುದು ಸಂತಸ ತಂದಿದೆ. ಕಣ್ಣಿನ ಶಿಬಿರಗಳು, ಕುಷ್ಠ ಮತ್ತು ಕ್ಷಯರೋಗ ನಿವಾರಣೆ ಸಂಬಂಧಪಟ್ಟ ಸೇವೆಗಳು ಕಳೆದ 3 ವರ್ಷದಿಂದ ಮಾಡಲಾಗುತ್ತಿದೆ. ಜಾನುವಾರುಗಳಿಗೆ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಿ ಪ್ರಾಣಿಗಳಿಗೆ ಅನುಕೂಲ ಮಾಡಲಾಗಿದೆ. ಬೇಸಿಗೆಯಲ್ಲಿ ಕೇರಾಂಪುರದಲ್ಲಿ ನವಿಲುಗಳ ಧಾಮದಲ್ಲಿ ನೀರು ಸಂಗ್ರಹಿಸುವ ಮೂಲಕ ಪಕ್ಷಿಗಳಿಗೆ ಅನುಕೂಲ ಮಾಡಲಾಗಿದೆ ಎಂದರು. ದೇಶದ ಈ ಜನರ ಬೆನ್ನೆಲುಬಾಗಿರುವಂತಹ ರೈತರೇ. ರೈತಾಪಿ ಜನಗಳು ಸಂತೋಷವಾಗಿ ನಗುತ್ತಾ ಇದ್ರೆ ದೇಶ ನಗುತ್ತೆ. ಅವರಲ್ಲಿ ಕಣ್ಣಲ್ಲಿ ನೀರು ಬಂದು ಅವ್ರಿಗೆ ಕಷ್ಟ ಬಂತು ಅಂದ್ರೆ ದೇಶಕ್ಕೆ ಕಷ್ಟ ಬಂದಾಗೆ. ಆದ್ರಿಂದ ದೇವರಾಜ್ ಅವರು ಇದೊಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ. ಇಲ್ಲಿ 100 ಜನ 1000 ಜನ ನಿಂತು ವಿಷಲ್ ಹೊಡೆದು ಗಲಾಟೆ ಮಾಡೋದೇನಿಲ್ಲ. ಮಾತು ಹೃದಯಕ್ಕೆ ಮುಟ್ಟುತ್ತೆ, ಮನಸ್ಸಿಗೆ ಮುಟ್ಟುತ್ತೆ, ಜೊತೆನಲ್ಲಿ ಒಂದು ನೆಮ್ಮದಿ, ಶಾಂತಿ ತರ್ತಾ ಇದೆ. ಈ ಕಾರ್ಯಕ್ರಮ ಆಯೋಜಿಸಿದ ದೇವರಾಜ್ ಅವರಿಗೆ ಮತ್ತು ಅವರ ಎಲ್ಲ ಮಿತ್ರರಿಗೆ
ಪಾವಗಡದ ರೈತರ ಪರವಾಗಿ ಧನ್ಯವಾದವನ್ನ ಹೇಳ್ತೇನೆ. ಸೇವೆಗಳನ್ನು ಗಮನಿಸಿದ ಪಾವಗಡ ತಾಲೂಕಿನ ರೈತ ಸಮುದಾಯ ಸನ್ಮಾನ ಏರ್ಪಡಿಸಿದ್ದಾರೆ. ಎಲ್ಲ ರೈತ ಸಮುದಾಯದವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮಹಾರಾಜ್ ಜಪಾನಂದ ಜಿ, ಕೆಂಜಗಾನಹಳ್ಳಿ ಗೋವಿಂದಪ್ಪ, ಶಾಂತಿ ಮೆಡಿಕಲ್ ದೇವರಾಜು, ಗಂಗಾಧರ ನಾಯ್ಡು, ಚಂದ್ರಶೇಖರ್, ಕಮಲ್ ಬಾಬು, ವಕೀಲರಾದ ಭಗವಂತಪ್ಪ, ಕ್ವಾಟ್ಲ ಸುಬ್ರಹ್ಮಣ್ಯ ನಾಯ್ಡು, ತಿಮ್ಮಾರೆಡ್ಡಿ, ತರಕಾರಿ ಕೃಷ್ಣಪ್ಪ, ಮಳವಳ್ಳಿ ಸುಮನ್ ಇದ್ದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಹಾಲು ಪೌಷ್ಟಿಕ ಆಹಾರವಾಗಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳಲ್ಲಿ ಹಾಲು ಸರ್ವೋತ್ತಮ ಆಹಾರ ಎನ್ನುವ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ವಿಶ್ವ ಹಾಲು ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಕೋಚಿಮುಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ತಿಳಿಸಿದರು. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಶನಿವಾರ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋಚಿಮೂಲ್ ಶಿಬಿರ ಘಟಕದಿಂದ ಒಳರೋಗಿಗಳಿಗೆ ಹಾಲು ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಕೋಚಿಮೂಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿದರು. ರಾಜ್ಯದ ಎಲ್ಲ ರೈತರಿಗೂ ಎಲ್ಲ ಕಾಲದಲ್ಲಿಯೂ ಆರ್ಥಿಕವಾಗಿ ಶಕ್ತಿ ತುಂಬುವ ಕೆಲಸ ಹೈನೋದ್ಯಮದಿಂದ ಆಗುತ್ತಿದೆ. ಹಾಲಿನಲ್ಲಿ ಮನುಷ್ಯನ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಜೀವಸತ್ವಗಳು, ವಿಟಮಿನ್, ಪ್ರೋಟೀನ್ಗಳಿವೆ. ಹಾಲು ವಿಟಮಿನ್ ಡಿ ಯಿಂದ ಶ್ರೀಮಂತವಾಗಿರುತ್ತದೆ. ಕ್ಯಾನ್ಸರ್ ಹತ್ತಿಕ್ಕುವ ಸಾಮರ್ಥ್ಯ ಹೊಂದಿರುವ ಸಂಗತಿಗಳಲ್ಲಿ ವಿಟಮಿನ್ ಡಿ ಒಂದಾಗಿದೆ ಎಂದರು. ಕರ್ನಾಟಕದ ಕ್ಷೀರಬ್ರಹ್ಮ ಎಂದೇ ಹೆಸರು ಗಳಿಸಿರುವ ಎಂವಿ ಕೃಷ್ಣಪ್ಪರವರು ದೇಶ ವಿದೇಶಗಳಲ್ಲಿ ಸುತ್ತಿ ಅಲ್ಲಿನ ಜನತೆ ಯಾವ ಉದ್ದಿಮೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಎಂದು ವೀಕ್ಷಿಸಿ ವಿದೇಶಗಳಿಂದ ಹೆಚ್ಚು ಹೆಚ್ಚು ಹಾಲು ಕರೆಯುವ ರಾಸುಗಳನ್ನು ತಂದು ಎರಡೂ ಜಿಲ್ಲೆಗಳಲ್ಲಿ ಕ್ಷೀರ ಕ್ರಾಂತಿಯನ್ನೇ ಸೃಷ್ಟಿಸುವ ಮೂಲಕ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಿದ್ದಾರೆ. ಇಂತಹ ಮಹಾನ್ ಪುರುಷರ ಆದರ್ಶಗಳು ಮತ್ತು ವಿಚಾರಧಾರಣೆಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕೆಂದರು. ಇದರ ಉದ್ದೇಶ ಏನಂದರೆ ಹಾಲಿನ ಪೌಷ್ಟಿಕಾಂಶ ಏನಿದೆ ಇದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರಿಗೂ ಕೂಡ ಇವತ್ತು ದೊರಕುವಂಥ ವಸ್ತು. ಅದರ ಮಹತ್ವವನ್ನು ಸಾರೋದಕ್ಕೋಸ್ಕರ ಇವತ್ತು ಎಲ್ಲ ಕಡೆ ನಾವು ವಿಶ್ವ ಹಾಲಿನ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಕ್ಕೂಟದಿಂದ ಇವತ್ತು ಆಸ್ಪತ್ರೆಗೆ ಬಂದು ಇಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಹಾಲನ್ನು ಕೊಟ್ಟು ಸಾಂಕೇತಿಕವಾಗಿ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದಾಗಿ ಇವತ್ತು ಈ ಹೈನೋದ್ಯಮದ ಒಂದು ವಿಸ್ತಾರ, ಲಕ್ಷಾಂತರ ಜನ ಇವತ್ತು ಹೈನುಗಾರರು ಕುಟುಂಬಗಳಿಗೆ ಆಶ್ರಯ ಆಗಿರ್ತಕ್ಕಂಥ ಒಂದು ಉದ್ಯಮ ಇದು ನಮ್ಮ KMF ನಡಿ ಒಂದು 15 ಒಕ್ಕೂಟಗಳು ಬರ್ತವೆ. ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಹೈನೋದ್ಯಮ ಏನು ಮಾಡ್ತಾರೆ ರೈತರು, ಅವರಿಗೆ ಬಹುಶಃ ಎಲ್ಲ ಕಾಲದಲ್ಲೂ ಕೂಡ ಒಂದು ಆರ್ಥಿಕವಾಗಿ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಬಹುಶಃ ಈಗ ಇತ್ತೀಚಿನ ಸುಡು ಬೇಸಿಗೆಯಲ್ಲಿ ಕೂಡ ಈಗ ಒಂದು 3 ತಿಂಗಳಲ್ಲಿ ಬಹುಶಃ ಎಲ್ಲ ಕಮ್ಮಿ ಆಗಬೇಕಾಯ್ತು ಹಾಲಿನ ಉತ್ಪಾದನೆ. ಆದರೆ ನಮ್ಮ ರೈತರ ಒಂದು ಶ್ರಮದಿಂದ ಬಹುಶಃ ಒಂದು 8.5 ಲಕ್ಷ ಲೀಟ್ರು ಕರ್ನಾಟಕದಲ್ಲಿ ಇವತ್ತು ವಾಡಿಕೆಗಿಂತ ಹೆಚ್ಚಿಗೆ ಉತ್ಪಾದನೆ ಆಗ್ತದೆ. ಅದರಲ್ಲೂ ನಮ್ಮ ಕೋಲಾರ ಒಕ್ಕೂಟ ಏನಿದೆ ಇವತ್ತು ನಾವು 2.5 ಲಕ್ಷ ಲೀಟ್ರು ಹೆಚ್ಚಿಗೆ ಉತ್ಪಾದನೆ ಆಗುವಂಥ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶಮೂರ್ತಿ ಮಾತನಾಡಿ, ಸಮಾಜದ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿ ಜೀವನ ನಡೆಸಲು ಹಾಲು ಸೇವನೆ ಮಾಡುವುದು ಬಹಳ ಮುಖ್ಯ. ಮಕ್ಕಳಿಂದ ವೃದ್ಧರವರೆಗೂ ಹಾಲು ಉತ್ಕೃಷ್ಟವಾದ ಪೌಷ್ಟಿಕ ಆಹಾರವಾಗಿದೆ ಎಂದರು. ಸಾರ್ವಜನಿಕ ಆಸ್ಪತ್ರೆ ವೈದ್ಯ ಡಾಕ್ಟರ್ ಮನೋಹರ್, ಕೋಚಿಮೂಲ್ ಶಿಬಿರ ಘಟಕದ ಉಪವ್ಯವಸ್ಥಾಪಕ ರವಿಕಿರಣ್, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ CM ಗೋಪಾಲ್, ಶಿಬಿರ ಘಟಕದ ಅಧಿಕಾರಿಗಳಾದ ಉಮೇಶ್ ರೆಡ್ಡಿ, ಮಂಜುನಾಥ್, ಶ್ರೀನಿವಾಸ್, ಜಯಚಂದ್ರ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಸಾರ್ಥಕ ಬದುಕು ಸಾಧಿಸಲು ಶಿಕ್ಷಕ ವೃತ್ತಿ ಆಯ್ಕೆ ಮಾಡಿಕೊಂಡರೆ ಅದೇ ಶ್ರೇಷ್ಠ ವೃತ್ತಿ ಎಂದು ಬಾಗೇಪಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಭಾಸ್ಕರ್ ರೆಡ್ಡಿ ವಯೋಸಹಜ ನಿವೃತ್ತಿ ಹೊಂದಿದ್ದು, ಅವರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಮಾತನಾಡಿದರು.
ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವ ಶಿಕ್ಷಕ ತನ್ನ ವೃತ್ತಿ ಜೀವನದಿಂದ ನಿವೃತ್ತಿಯಾಗಿ ಹೋಗುವ ವೇಳೆ ಸಾವಿರಾರು ವಿದ್ಯಾರ್ಥಿಗಳ ಹೃದಯಗಳಲ್ಲಿ ಉಳಿಯುತ್ತಾರೆ. ಭಾಸ್ಕರ್ ರೆಡ್ಡಿಯವರು ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಸಮುದಾಯದ ಎಲ್ಲ ವರ್ಗದ ಜನರ ಮನ ಗೆದ್ದಿದ್ದಾರೆ. ಗೂಳೂರು ಶಾಲೆಯನ್ನ ಮಾದರಿಯಾಗಿಸುವಲ್ಲಿ ಶ್ರಮ ಪಟ್ಟಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಶಿಕ್ಷಣ ಸಮನ್ವಯಾಧಿಕಾರಿ ವೆಂಕಟರಾಮ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ, ಅಕ್ಷರ ದಾಸೋಹ ನಿರ್ದೇಶಕ ನರಸಿಂಹಾರೆಡ್ಡಿ, ವೆಂಕಟರಮಣ, ವೆಂಕಟರಾಯಪ್ಪ, ವಿ ವೆಂಕಟೇಶ್, ಕೆಬಿ ಆಂಜನೇಯ ರೆಡ್ಡಿ, ಪದ್ಮಾವತಿ, ವೆಂಕಟೇಶ್, ಶಿಕ್ಷಕರಾದ ಆರ್ ರಂಗನಾಥ್, ಆಂಜನಪ್ಪ, ನಾಗರಾಜ್, ಮುನಿರಾಜ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಳುವಿಗೆ ಯತ್ನಿಸಿದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದ್ದು, ವ್ಯಕ್ತಿ ಮೃತಪಟ್ಟಿರುವ ಘಟನೆ ಬೀದರ್ ನಗರದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಬೀದರ್ನ ಪ್ರತಾಪ ನಗರದಲ್ಲಿ ಮೇ 30ರ ರಾತ್ರಿಯೇ ಘಟನೆ ನಡೆದಿದ್ದು ಇಂದು ಬಹಿರಂಗವಾಗಿದೆ. ಹಳೆ ನೌಬಾದ್ ನಿವಾಸಿ 30 ವರ್ಷದ ಸಂತೋಷ್ ನಾಗೂರ ಮೃತ ವ್ಯಕ್ತಿಯಾಗಿದ್ದು, ಸತೀಶ್, ಅಬ್ರಾಹಿಂ, ಅಂಬರೀಶ್ ಜೊತೆಗೆ ಕಳ್ಳತನಕ್ಕೆ ಸಂತೋಷ್ ಕೂಡ ಹೋಗಿದ್ದ ಎನ್ನಲಾಗಿದೆ. ಪ್ರತಾಪನಗರದ ಗೋರಖನಾಥ ಎಂಬುವರ ಮನೆಯ ಕಳ್ಳತನಕ್ಕೆ 4 ಯತ್ನಿಸಿದ್ದು, ಈ ವೇಳೆ ಸಂತೋಷ್ ಸಿಕ್ಕಿಬಿದ್ದು 3 ಪರಾರಿಯಾಗಿದ್ದರು ಎಂದು ತಿಳಿದು ಬಂದಿದೆ. ಕಳುವಿಗೆ ಯತ್ನಿಸುವಾಗಲೇ ಸಂತೋಷ್ ಸಿಕ್ಕಿಬಿದ್ದ ಕಾರಣ ಮನೆ ಮಾಲೀಕ ಸೇರಿ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ. ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಬಳಿಕ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಬಡಿಗೆಗಳಿಂದ ಹಲ್ಲೆ ನಡೆಸಿದ್ದರಿಂದ ಗಂಭೀರ ಗಾಯಗೊಂಡಿದ್ದ ಸಂತೋಷ್ನನ್ನ ಚಿಕಿತ್ಸೆಗಾಗಿ ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆಗೆ ಪೊಲೀಸರು ಸೇರಿಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಬೆಳಗ್ಗೆ ಸಂತೋಷ್ ಮೃತಪಟ್ಟಿದ್ದಾನೆ. ಹಲ್ಲೆ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮೃತ ಸಂತೋಷ್ ತಾಯಿ ದೂರು ನೀಡಿದ್ದು, ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆ ನಡೆಸಿದ 4ರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಯುವಕರು ವಾರಾಂತ್ಯವನ್ನು ಕ್ರೀಡೆಯಲ್ಲಿ ತೊಡಗಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಸಮಾಜ ಸೇವಕ ರುದ್ರೇಶ್ ಹೇಳಿದರು. ನೆಲಮಂಗಲ ತಾಲೂಕಿನ ತ್ಯಾಮಗಂಡ್ಲು ಹೋಬಳಿಯ ಬಿದಲೂರು ಆಟದ ಮೈದಾನದಲ್ಲಿ ಆಯೋಜಿಸಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಗೆ ಚಾಲನೆ ನೀಡುವ ಜೊತೆಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ಒಂದೆಡೆ ರಕ್ತದಾನ ಶಿಬಿರ, ಮತ್ತೊಂದೆಡೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ. ಒಟ್ಟು 22 ತಂಡಗಳಿಂದ 50 ಪಂದ್ಯ ಆಯೋಜನೆ. ನಂತರ ಆಯೋಜಕ ರುದ್ರೇಶ್ ಮಾತನಾಡಿ, ಕ್ರೀಡೆ ಮಾನವ ದೈಹಿಕ ಆರೋಗ್ಯವನ್ನು ಹೊಂದಲು ಸಹಕಾರಿಯಾಗಿದೆ. ಇಂದಿನ ಯುವಕರು ದಿನದ ಅಧಿಕ ಸಮಯವನ್ನು ಮೊಬೈಲ್ನಲ್ಲೇ ಕಳೆಯುತ್ತಿದ್ದಾರೆ. ಯುವಕರು ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವುದು ಯುವಜನತೆಗೆ ಮಾದರಿಯಾಗಿದೆ ಎಂದರು. ಅವ್ರ ಖುಷಿನೇ ನನ್ನ ಖುಷಿ. ಯಾಕೆಂದರೆ ಹಳ್ಳಿ ಪ್ರತಿಭೆಗಳಿಗೆ ನಾನು ಹೆಚ್ಚಿನ ಪ್ರೋತ್ಸಾಹ ಕೊಟ್ಬಿಟ್ಟು ಒಂದು ಟೂರ್ನಿಮೆಂಟ್ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ನಾನು ಚಿಕ್ಕ ವಯಸ್ಸಿನಲ್ಲೂ ಟೂರ್ನಿಮೆಂಟ್ ಆಡ್ಕೊಂಡೇ ಬಂದಿರೋದು. ಅದು ನನಗೆ ನಾವು ಜಾಸ್ತಿ ಓದಕ್ಕೆ ಹೋಗಿಲ್ಲ, ಸಿಂಪಲಾಗಿ ಓದಿ ಎಲ್ಲ ಉದ್ಯೋಗ ಮಾಡ್ಕೊಂಡು ನಮ್ಗೆ ಮಕ್ಕಳು ಎಲ್ಲರೂ ಕ್ರಿಕೆಟ್ ಬಗ್ಗೆ ಒಳ್ಳೆಯದು ಮೂಡ್ಸೋಣ ಅಂತ ಹೇಳಿ ಬಂದಿರೋದು. ಇವರು ಪ್ರತಿಭೆಗಳನ್ನು ಗುರುತಿಸಿಬಿಟ್ಟು ಇವರು ನಮ್ಮ ರಾಜ್ಯದಂತ ಹೋಗಿ ಆಡಲಿ ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಏನೂ ಗಲಾಟೆ ಆಗ್ದಂಗೆ ಅವರು ಆರಾಮಾಗಿ ಆಡಲಿ, ಯಾರಾದರೂ ಪರವಾಗಿಲ್ಲ, ಪ್ರೈಸ್ ಗೆದ್ಕೊಂಡು ಖುಷಿಯಾಗಿ ಹೋಗಲಿ. ಅದು ನಮ್ಮೂರೇ ಆಗಿರ್ಬೋದು, ಪಕ್ಕೂರೇ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಯಾರಾದ್ರೂ ಕ್ರೀಡೆ ಥರ ಆಡ್ಕೊಂಡು ನೀಟಾಗಿ ಹೋಗಲಿ ಅಂತ ಆಶೆ. ಆಟಗಾರ ತ್ಯಾಮಗೊಂಡ್ಲು ಮಂಜುನಾಥ್ ಮಾತನಾಡಿ, ನಮ್ಮ ವ್ಯಾಪ್ತಿಯಲ್ಲಿ ಬರುವ ಕ್ರಿಕೆಟ್ ಆಟಗಾರರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗುತ್ತಿದೆ. ಒಟ್ಟು 22 ತಂಡಗಳು ಭಾಗವಹಿಸಿದ್ದು, ಕ್ರೀಡಾ ಸ್ಫೂರ್ತಿಯಿಂದ ಆಯೋಜನೆ ಮಾಡಿದ್ದು ರುದ್ರೇಶ್ ಅಣ್ಣ ಕಪ್ಪಿಗಾಗಿ ಆಟೋಟ ಜರುಗಿದೆ ಎಂದರು. ನಮ್ಮ ರುದ್ರೇಶ್ ಅಣ್ಣವರ 42ನೇ ವರ್ಷದ ಹುಟ್ಟುಹಬ್ಬ ಇದೆ. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬಿದ್ದೂರಲ್ಲಿ ಒಂದು ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದೀವಿ. ನಮ್ಮ ರುದ್ರೇಶ್ ಅಣ್ಣವರು ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ ಸ್ಪೋರ್ಟ್ಸ್ಗಾಗಲಿ ಅತ್ಯುತ್ತಮವಾಗಿ ಪ್ರೋತ್ಸಾಹ ಕೊಡ್ತಾರೆ, ಯುವಕರಿಗೆ ಬೆಂಬಲ ತುಂಬ್ತಾರೆ. ಅವ್ರಿಗೆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಈ ಟೂರ್ನಮೆಂಟು ಯಶಸ್ವಿಯಾಗಿ ಭರ್ಜರಿಯಾಗಿ ನಡೀಲಿ ಅಂತ ಯಕ್ಷಗಾನ ಮಾಡೋದು ಮಾಡ್ಬೋದು. ಹಾಗೆ ಎಲ್ರಿಗೂ ಬೆಳಗಿನ ಉಪಹಾರ, ಮಧ್ಯಾಹ್ನದ ಉಪಹಾರ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಒಟ್ಟು 22 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಇವತ್ತು ಒಟ್ಟು 30 ಪಂದ್ಯಗಳಿದೆ. ನಾಳೆ 20 ಲೀಗ್ ಪಂದ್ಯಗಳಿರುತ್ತೆ. ಆಮೇಲೆ ಒಂದು 6 ನಿರ್ಣಾಯಕ ಪಂದ್ಯಗಳಿರುತ್ತೆ.
ಫೈನಲ್ ಮ್ಯಾಚ್ ನಡೆಸ್ಕೊಡ್ತೀವಿ. 2 ದಿನದಲ್ಲೇ ಮುಗೀತಾ ಸರ್? 2 ದಿನದಲ್ಲಿ ಮುಗಿಸ್ತೀವಿ ಸರ್. ಬೇಗ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ದೀವಿ. ಇತ್ತೀಚೆಗೆ ಕ್ರಿಕೆಟ್ಗೆ ತುಂಬ ಪ್ರೋತ್ಸಾಹ ಜಾಸ್ತಿ, ಎಲ್ಲ ಕಡೆ ಟೂರ್ನಮೆಂಟ್ ಆಯೋಜಿಸ್ತಾ ಇದ್ದಾರೆ. ಆಗ ಇಂಥ ಕ್ರೀಡಾ ಪ್ರೋತ್ಸಾಹಕರಿದ್ದರೆ ಇನ್ನೂ ಯಥೇಚ್ಛವಾಗಿ ಟೂರ್ನಮೆಂಟ್ಗಳನ್ನ ಆಡಿಸ್ಬೋದು. ಈ ಥರ ಬೆಂಬಲ ಕೊಡೋರು ನಮಗೆ ಬೇಕು. ಈ ವೇಳೆ ಕಲಲುಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಗಿರೀಶ್, ಮುಖಂಡರಾದ ಉಮೇಶ್, ಪ್ರಕಾಶ್, ತೋಟನಹಳ್ಳಿ ಪ್ರದೀಪ್, ಲೋಕೇಶ್, ಅವಿನಾಶ್, ವಿನೋದ್, ಚೇತನ್, ಸದಾಶಿವ, ಪವನ್, ಶಿವರಾಜ್, ಮಂಜುಗೋಲ್ಡ್, ಉಮೇಶ್ ಮತ್ತಿತರರು ಇದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ತಂಬಾಕು ಸೇವನೆಯಿಂದ ಅನೇಕ ಜನ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಇದು ಒಳ್ಳೆಯ ಅಭ್ಯಾಸವಲ್ಲ. ಆರೋಗ್ಯಯುತ ಜೀವನ ನಡೆಸಬೇಕಾದರೆ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ದೂರ ಇರಬೇಕು ಎಂದು ಬಾಗೇಪಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ರಂಗಸ್ವಾಮಿ ಜೆ ಕಿವಿಮಾತು ಹೇಳಿದರು. ತಂಬಾಕು ಸೇವನೆಯಿಂದ ಅನೇಕ ಜನ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಇದು ಒಳ್ಳೆಯ ಅಭ್ಯಾಸವಲ್ಲ. ಆರೋಗ್ಯಯುತ ಜೀವನ ನಡೆಸಬೇಕಾದರೆ ತಂಬಾಕು ಉತ್ಪನ್ನಗಳ ಸೇವೆಯಿಂದ ದೂರ ಇರಬೇಕು ಎಂದು ಬಾಗೇಪಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ರಂಗಸ್ವಾಮಿ ಜೆ ಕಿವಿಮಾತು ಹೇಳಿದ್ರ. ಅವರು ಬಾಗೇಪಲ್ಲಿ ಹಳೆ ಎಸ್ಬಿಐ ರಸ್ತೆಯಲ್ಲಿರುವ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ತಂಬಾಕು ಮುಕ್ತ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ್ರ. ಇಂದಿನ ಯುವ ಪೀಳಿಗೆ ಸೇರಿದಂತೆ ಇಡೀ ಯುವ ಸಮೂಹ ತಂಬಾಕು, ಮದ್ಯಪಾನಗಳಂತಹ ದುಶ್ಚಟಗಳಿಗೆ ದಾಸರಾಗುತ್ತಿರುವುದು ಕಳವಳಕಾರಿಯಾಗಿದೆ. ಶೋಕಿಗಾಗಿ ಸಿಗರೆಟ್, ಬೀಡಿ ಮುಂತಾದ ಮಾದಕ ಪದಾರ್ಥಗಳನ್ನು ಸೇವಿಸುತ್ತಾರೆ. ಕೊನೆಗೆ ಇಂತಹ ದುಶ್ಚಟಗಳಿಗೆ ದಾಸರಾಗಿ ಆರೋಗ್ಯ ಹಾಳು ಮಾಡಿಕೊಳ್ಳುವ ಜೊತೆಗೆ ಹದಿಹರೆಯದ ವಯಸ್ಸಿನಲ್ಲೇ ಸಾವಿಗೀಡಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಿಪರ್ಯಾಸ ಎಂದರೆ ಧೂಮಪಾನ ಹಾಗೂ ತಂಬಾಕು ಸೇವಿಸುವುದು ಆರೋಗ್ಯಕ್ಕೆ ಮಾರಕ ಎಂದು ಗೊತ್ತಿದ್ರು ಇಂದಿನ ಯುವಜನತೆ ಇದರ ದಾಸ್ಯಕ್ಕೆ ಒಳಗಾಗಿ ತಮ್ಮ ಜೀವನವನ್ನ ತಾವೇ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಜಾಹೀರಾತು ಎಲ್ಲೆಡೆ ಕಾಣುತ್ತೇವೆ. ಧೂಮಪಾನ ಸೇವನೆ ಮಾಡುವವರು ಸಹಜವಾಗಿ ಧೂಮಪಾನದ ಪ್ಯಾಕೆಟ್ ಮೇಲೆ ಕಾಣುತ್ತಾರೆ. ಅಲ್ಲದೆ ಸಾಕಷ್ಟು ಜನರು ಚಲನಚಿತ್ರ ಪ್ರಾರಂಭವಾಗುವ ಮುನ್ನ, ಚಲನಚಿತ್ರ ಪ್ರಾರಂಭವಾದ ಮೇಲೆ ಚಲನಚಿತ್ರದ ದೃಶ್ಯಗಳಲ್ಲಿ ಧೂಮಪಾನ ಸೇವನೆಯ ಸನ್ನಿವೇಶಗಳು ಬಂದರೆ ಅಲ್ಲಿಯೂ ಜಾಹೀರಾತು ಕಾಣುತ್ತೆ. ಇಷ್ಟೆಲ್ಲ ಜಾಹೀರಾತು ನೀಡಿದ್ರೂ ಧೂಮಪಾನ ಸೇವನೆ ಮಾಡುವುದನ್ನ ಜನರು ಬಿಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಧೂಮಪಾನದಿಂದ ಕೇವಲ ನಮ್ಮ ಆರೋಗ್ಯ ಮಾತ್ರ ಕೆಡುವುದಿಲ್ಲ, ನಮ್ಮ ಪರಿಸರವು ಹಾಳಾಗುತ್ತದೆ. ಇದರ ಕಡೆ ಜಾಗೃತಿ ವಹಿಸುವುದು ಬಹಳ ಮುಖ್ಯ ಎಂದು ಹೇಳಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ವಿಶ್ವ ತಂಬಾಕು ರಹಿತ ದಿನ ಭವಿಷ್ಯದ ಪೀಳಿಗೆಯನ್ನ ರಕ್ಷಿಸಿ ತಂಬಾಕು ಸೇವನೆ ಕಡಿಮೆಗೊಳಿಸುವುದು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವುದು, ಈ ಬಾರಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಎಂಬ ಘೋಷವಾಕ್ಯದೊಂದಿಗೆ ಈ ದಿನ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ನಾವು ಮುಂಚೆನೆ ಅದ್ರ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಿದ್ರೆ ಲಿಟ್ಲ್ ಬಿಟ್ ಆಫ್ ಕೇರ್ ಇಟ್ ಹ್ಯಾಸ್ ವೆರಿ ಬಿಗ್ ಕಾನ್ಸಿಕ್ವೆನ್ಸಸ್ ಅಲ್ವಾ. ಒಂದು ಸಣ್ಣ ಬೆಂಕಿಯ ಒಂದು ಕಿಡಿನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಮನೆಯನ್ನು ಸುಟ್ಬಿಡುತ್ತೆ. ಹಾಗಾಗಿ ನಮ್ಗದು ತುಂಬಾ ಸಿಲ್ಲಿ ಅಂತ ಅನ್ಸ್ಬೋದು, ಅಥವಾ ಅದು ದೊಡ್ಡ ಅದು ಇಂಪಾರ್ಟೆನ್ಸ್ ಏನಲ್ಲ ಅಂತ ಅನ್ಸ್ಬೋದು. ಆದ್ರೆ ನಾವು ಅದನ್ನ ನಿರ್ಧಾರವನ್ನ ನಾವು ತೆಗೆದುಕೊಂಡೇ ಹೋದ್ರೆ ಕೊನೆಗೆ ಅದು ತುಂಬಾ ಎಮ್ಮರವಾಗಿ ಬೆಳೆದ್ಬಿಡ್ತದೆ. ಅದನ್ನ ಇಟ್ ಗೋಸ್ ಬಿಯಾಂಡ್ ನಮ್ಮ ಕಂಟ್ರೋಲ್ ದಾಟಿ ಹೋಗ್ತದೆ. ಅದಕ್ಕೆ ಪ್ರತಿಯೊಂದು ಕೂಡ ನಮ್ಮ ಕೈ ಇರ್ತಕ್ಕಂಥದ್ದು ನಮ್ಮ ನಿರ್ಧಾರ ಆಗಿರುತ್ತೆ, ನಮ್ಮ ಬದುಕಾಗಿರ್ತದೆ ಅಲ್ವಾ. ಪ್ರತಿಯೊಬ್ಬರು ಕೂಡ ಹುಡ್ತಾನೆ ಎಂಜಿನಿಯರ್ಸ್ ಆಗೋದಿಲ್ಲ, ಡಾಕ್ಟರ್ಸ್ ಆಗೋದಿಲ್ಲ, ಏನು ಅಚೀವ್ ಮಾಡೋದಿಲ್ಲ. ಅವರು ನ್ಯಾಚುರಲಿ ಅವ್ರ ಲೈಫ್ ಟೈಮ್ನ ಹೆಂಗೆ ಅವರು ರೂಢಿ ಮಾಡ್ಕೊಳ್ತಾರೆ, ಅವರ ಸಮಯವನ್ನು ಹೆಂಗೆ ಕಳೀತಾರೆ, ಎಂತ ಒಳ್ಳೆ ಆರೋಗ್ಯಕರವಾದ ಹ್ಯಾಬಿಟ್ಸ್ಗಳನ್ನ ಅವ್ರು ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ. ಇದು ಪ್ರತಿಯೊಬ್ಬ ವ್ಯಕ್ತಿ ಒಂದು ಸಕ್ಸಸ್ ಅನ್ನ ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಾವು ಈ ಒಂದು ಏಜ್ ಇದು ಗೋಲ್ಡನ್ ಏಜ್ ಇದು ಅಲ್ವಾ. ನಮಗೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಕರೀತಾರೆ. ಈ ಗೋಲ್ಡನ್ ಲೈಫ್ ನ ನಾವು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ರಾಮಾಂಜಿ, ಪ್ರಸನ್ನಕುಮಾರ್, ಮಂಜುನಾಥ್, ವಕೀಲರಾದ ಫಯಾಜ್ ಬಾಷಾ, ವೆಂಕಟೇಶ್, ವೆಂಕಟನಾರಾಯಣ, ಕಾಲೇಜ್ ಪ್ರಾಂಶುಪಾಲ ಶಿವಪ್ಪ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ,
ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ CTV ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಇಂದು ವಾಸವಿ ಜಯಂತಿ 25ನೇ ವಾರ್ಷಿಕೋತ್ಸವ ಬೆಳ್ಳಿ ಹಬ್ಬದ ಪ್ರಯುಕ್ತ ಆರ್ಯ ವೈಶ್ಯ ಮಂಡಳಿಯಿಂದ ವಿಶೇಷ ಪೂಜೆ ಆಯೋಜಿಸಲಾಗಿತ್ತು. ಬೆಳಗ್ಗೆಯಿಂದ ಪ್ರಾರಂಭವಾದ ಪೂಜಾ ವಿಧಿವಿಧಾನಗಳಲ್ಲಿ ಅಗ್ರೋದಕಾಹರಣ, ಪಂಚಾಮೃತಾಭಿಷೇಕ, ಸಹಸ್ರನಾಮಾರ್ಚನೆ, ದೇವಿ ಸಪ್ತಶತಿ ಪಾರಾಯಣ, ಋತ್ವಿಕ್ ವರುಣ, ಕಳಶ ಸ್ಥಾಪನೆ, ವಾಸವಿ ನವಗ್ರಹ ಕಲ್ಪೋಕ್ತ ಹೋಮಾದಿಗಳು, ಪೂರ್ಣಾಹುತಿ, ಮಹಾನೈವೇದ್ಯ, ಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ನಡೆಸಲಾಯಿತು. ದೇವಾಲಯದಲ್ಲಿರುವ ಗಣಪತಿ, ಕನ್ನಿಕಾ ಪರಮೇಶ್ವರಿ, ವಾಸವಿ ದೇವಿ ಮತ್ತು ಆಂಜನೇಯ ದೇವರುಗಳಿಗೆ ವಿವಿಧ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಕಳೆದ 3 ದಿನಗಳಿಂದ ನಡೆದ ಪೂಜಾ ಕಾರ್ಯಕ್ರಮಗಳಲ್ಲಿ ಪ್ರತಿನಿತ್ಯ ಅಭಿಷೇಕ, ಲಲಿತಾ ಸಪ್ತಶರಿ ಪಾರಾಯಣ, ವಿಶೇಷ ಅಲಂಕಾರಗಳನ್ನು ಮಾಡಿದ್ದು ಭಕ್ತರಿಗೆ ತೀರ್ಥ ಪ್ರಸಾದಗಳನ್ನು ವಿತರಿಸುವ ಜೊತೆಗೆ ವಾಸವಿ ದೇವಿಗೆ ಉಯ್ಯಾಲೋತ್ಸವವನ್ನು ನಡೆಸಲಾಯಿತು. ಆರ್ಯ ವೈಶ್ಯ ಮಂಡಳಿ, ವಾಸವಿ ಮಹಿಳಾ ಮಂಡಳಿ ಹಾಗೂ ವಾಸವಿ ಯುವಜನ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಕಚೇರಿಯಲ್ಲಿಯೇ ಹುಟ್ಟುಹಬ್ಬ ಆಚರಿಸಿಕೊಂಡ ಆಹಾರ ನಿರೀಕ್ಷಕ ಪ್ರಕಾಶ್, ಆಹಾರ ಇಲಾಖೆಯ ಶಿರಸ್ತೇದಾರ್ ಸಂಭ್ರಮದಲ್ಲಿ ಭಾಗಿ. ವರದಿ ನೀಡಲು ತಹಸೀಲ್ದಾರ್ ಆದೇಶ. ಚಿಕ್ಕಬಳ್ಳಾಪುರ ನಗರದಲ್ಲಿ ಮುಂದುವರಿದ ಯುಜಿಡಿ ಸಮಸ್ಯೆ, ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾದ ನಗರಸಭೆ ಅಧಿಕಾರಿಗಳು. ನಗರಸಭೆ ಬೊಕ್ಕಸಕ್ಕೆ ನಿರಂತರ ನಷ್ಟ. ಬೀದರ್ನಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ, ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಿರುವ ರಾಜ್ಯ ಸರ್ಕಾರ ಎಂದು ಆರೋಪ. ವಿವಾದಕ್ಕೆ ಈಡಾದ ಕಾಲೇಜು ವಿದ್ಯಾರ್ಥಿಗಳ ಮಾರಾಮಾರಿ.
ರೈತ ಸಂಘ ಮತ್ತು ಪೊಲೀಸರ ಸಂಧಾನ ಯಶಸ್ವಿ. ಒಂದಾದ ಭಾವ ಭಾಮೈದ. ಗಾಣದಾಳು ಗ್ರಾಮದಲ್ಲಿ ಅಡಕೆ ಗಿಡ ಕತ್ತರಿಸಿದ್ದ ಪ್ರಕರಣ ಕೊನೆಗೂ ಸುಖಾಂತ್ಯ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.